Hi students, a very good morning and welcome to Scholar English Academy. Today we are going to learn about the sentence formation. How to form the sentences, how to form and how to make it a perfect sentences. See there, now you know that first of all subject. You want to know about the subject. First subject, then plus verb plus object. Dear Vidyarthigale, in English, when we are going to learn about in English, ನಾವು ಯಾವಾಗ ಇಂಗ್ಲಿಷ್ ಕಲಿತೀವಲ್ಲ ಅವಾಗ ಏನ್ ಮಾಡ್ಬೇಕಂತಂದ್ರೆ ಮೊದಲನೇದಾಗಿ ನಾವು ಕರ್ತು ಮತ್ತೆ ಕರ್ಮ ಕ್ರಿಯಾಪದಗಳನ್ನ ಗಮನದಲ್ಲಿ ಇಟ್ಕೊಳ್ಬೇಕು. ಯಾಕಂದ್ರೆ ನಮ್ಗೆ ಗೊತ್ತಿರಬೇಕು, ಕರ್ತು ಕರ್ಮ ಕ್ರಿಯಾಪದಗಳು ಗೊತ್ತಿಲ್ಲ ಅಂತಂದ್ರೆ ನಾವು ವಾಕ್ಯವನ್ನ ಮಾಡಲಿಕ್ಕೆ ಆಗುವುದಿಲ್ಲ. ಸೊ that's why we want to come to understand first what is the subject and object and verb. See there, ನಾವು ಕನ್ನಡದಲ್ಲಿ ಅದನ್ನ ಪ್ರಯೋಗ ಮಾಡಬೇಕಾದ್ರೆ ನಾವು ಏನಂತ ಉಪಯೋಗ ಮಾಡ್ತೀವಿ, ಕರ್ತು ಕರ್ಮ ಕ್ರಿಯಾ ಅಂತ ಹೇಳಿ ಉಪಯೋಗ ಮಾಡ್ತೀವಿ. ಆದ್ರೆ ಇಂಗ್ಲಿಷ್ ನಲ್ಲಿ ಆಂಗ್ಲ ಭಾಷೆಯಲ್ಲಿ ನಾವು ಅದನ್ನ ಆ ತರ ಯೂಸ್ ಮಾಡಲ್ಲ. ನಾವೇನ್ ಮಾಡ್ತೀವಿ ಅಂತಂದ್ರೆ ನಾವು ಸಬ್ಜೆಕ್ಟ್ ಅನ್ನ ಮೊದಲನೇದಾಗಿ ಆಸ್ ಇಟ್ ಈಸ್ ಆಗಿ ಇರ್ತೀವಿ. ವಿ ಆರ್ ಟೇಕಿಂಗ್ ಸಬ್ಜೆಕ್ಟ್ ಆಸ್ ಇಟ್ ಈಸ್ ಇನ್ ಕನ್ನಡ ಆಲ್ಸೋ ಕರ್ತು. ಹೌದಾ? ಅದಾದ್ಮೇಲೆ ವರ್ಕ್ ಬಂದಾಗ ನಾವೇನ್ ಮಾಡ್ತೀವಿ, ಇದನ್ನ ಕ್ರಿಯಾನ ಫಸ್ಟ್ ಓದ್ತೀವಿ. ಏನು ಕ್ರಿಯಾ, ವರ್ಡ್, ಸಬ್ಜೆಕ್ಟ್, ವರ್ಡ್, ಆಬ್ಜೆಕ್ಟ್ ಅನ್ನ ಯೂಸ್ ಮಾಡ್ತೀವಿ. ಉದಾಹರಣೆ ನೋಡೋಣ. ಒಂದು ಉದಾಹರಣೆ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಹೇಗೆ ಉದಾಹರಣೆ ಅಂತಂದ್ರೆ, ಐ ಈಟ್ ಅ ಮ್ಯಾಂಗೋ ಅಂದಾಗ, ಐ ಈಟ್ ಅ ಮ್ಯಾಂಗೋ ಅಂದಾಗ ಇಲ್ಲೇನಾಗಿದೆ, ಐ ಅನ್ನೋದು ಕರ್ತು. ಹೌದಾ? ಇಟ್ಸ್ ಅ ಸಬ್ಜೆಕ್ಟ್. ಕರ್ತು ಕೂಡ ಅದೇ ಸ್ಥಾನದಲ್ಲಿದೆ. ಹಾಗಾದ್ರೆ ಈಟ್ ಅನ್ನೋದು ವರ್ಬ್ ಆಗುತ್ತೆ. ವರ್ಬ್ ಅಂದ್ರೆ ಏನು? ಕ್ರಿಯಾಪದ. ಕ್ರಿಯಾಪದ ನಾವನ್ನ ಇಲ್ಲಿ ಯೂಸ್ ಮಾಡಿದ್ದೇವೆ. ಕರ್ಮಪದ ಏನಾಗಿದೆ, ಇಲ್ಲಿ ಕೊನೆಗೆ ಬಂದಿದೆ. ಕರ್ಮಪದ ಏನಾಗಿದೆ, ಕೊನೆಗೆ ಬಂದಿದೆ. ಕರ್ಮಪದ ಕೊನೆಗೆ ಬರೋದ್ರಿಂದ ಇದು ಏನಂತೀವಿ ನಾವು ಕನ್ನಡದಲ್ಲಿ ಏನಂತೀವಿ, ಕರ್ಮ ಅಂತೀವಿ. ಇಂಗ್ಲಿಷ್ ನಲ್ಲಿ ನಾವು ಇದನ್ನ ಆಬ್ಜೆಕ್ಟ್ ಅಂತ ಕರಿತೀವಿ. ಇಂಗ್ಲಿಷ್ ನಲ್ಲಿ ನಾವು ಇದನ್ನ ಏನು ಕರಿತೀವಿ, ಆಬ್ಜೆಕ್ಟ್ ಅಂತ ಕರಿತೀವಿ. ಹಾಗಾದ್ರೆ ನಾವು ಮೊದಲನೇದಾಗಿ ಏನು ನೋಡ್ಬೇಕು ಅಂತಂದ್ರೆ ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್. ಇಂಗ್ಲಿಷ್ ನಲ್ಲಿ ಏನಾಗುತ್ತೆ, ಮಾಡಿ ಆಕ್ಷನ್ ಮಾಡಿ. ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್. ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್ ಅನ್ನ ನಾವು ಕಲ್ತ್ಕೊಳ್ಬೇಕು ಫಸ್ಟ್. ಹಾಗಾದ್ರೆ ಇನ್ನೊಂದು ಉದಾಹರಣೆಯನ್ನ ನೋಡೋಣ. ಕನ್ನಡದಲ್ಲಿ ಹೇಗಿದೆ, ನಾನು ಮಾವಿನ ಹಣ್ಣನ್ನು ತಿನ್ನುತ್ತೇನೆ. ಇಲ್ಲಿ ಏನಾಗಿದೆ, ನಾನು ಮಾವಿನ ಹಣ್ಣನ್ನು ತಿನ್ನುತ್ತೇನೆ. ಹಾಗಾದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ನಾನು ಐ ಸೇಮ್, ಯಾವುದೇ ಪ್ಲೇಸ್ ಚೇಂಜ್ ಆಗಿದೆಯಾ, ಇಲ್ಲ. ಹಾಗಾದ್ರೆ ಸಬ್ಜೆಕ್ಟ್ ಮಾತ್ರ ಯಾವುದೇ ಬದಲಾವಣೆಗಳ ಆಗುವುದಿಲ್ಲ. ಹಾಗಾದ್ರೆ ಮಾವಿನ ಹಣ್ಣು ಅನ್ನೋದೇನು, ಇದು ಕರ್ಮಪದ ಆಗುತ್ತೆ. ಏನು, ಮಾವಿನ ಹಣ್ಣು ಅನ್ನೋದು ಇದು ಕರ್ಮಪದ ಆಗುತ್ತೆ. ಅದನ್ನ ನಾವೇನ್ ಮಾಡ್ಬೇಕು, ಇಲ್ಲಿ ನೋಡಿ, ನಮ್ದು ಇಂಗ್ಲಿಷ್ ನಲ್ಲಿ ನಾವು ಟ್ರಾನ್ಸ್ಲೇಟ್ ಮಾಡ್ಬೇಕಾದ್ರೆ ಕೆಲವೊಂದು ಮಕ್ಕಳು ಬಹಳ ತಪ್ಪನ್ನ ಮಾಡ್ತಾರೆ. ಯಾಕೆ, ಅವ್ರು ಯಾವ ರೀತಿಯಲ್ಲಿ ಕನ್ನಡದ ವಾಕ್ಯ ಇದೆಯೋ ಅದೇ ರೀತಿಯಲ್ಲಿ ಯಥಾಸ್ಥಿತಿಯಲ್ಲಿ ಇಂಗ್ಲಿಷ್ಗೆ ಭಾಷಾಂತರಿಸಲಿಕ್ಕೆ ಪ್ರಯತ್ನ ಪಡ್ತಾರೆ. ಅವಾಗ ಅಲ್ಲಿ ಏನಾಗುತ್ತೆ, ತಪ್ಪಾಗುತ್ತೆ. ಆ ಇಂಗ್ಲಿಷ್ ನಲ್ಲಿ ಏನ್ ಮಾಡ್ಬೇಕು, ಕನ್ನಡದಲ್ಲಿ ಏನಿದೆ, ಕರ್ತು ಇದೆ, ಕರ್ಮ ಇದೆ ಅಂಡ್ ಕ್ರಿಯೆ ಇದೆ. ನೋಡಿ, ತಿನ್ನುತ್ತೇನೆ ಅನ್ನೋದೇನು ಕರ್ಮ ವರ್ಬ್ ಆಗುತ್ತೆ, ತಿನ್ನುತ್ತೇನೆ ಅನ್ನೋದೇನು ಕರ್ಮ ಕ್ರಿಯಾಪದ ಆಗುತ್ತೆ. ಸೊ ಆದ್ದರಿಂದ ನಾವು ಅದನ್ನ ಗಮನದಲ್ಲಿಟ್ಕೊಂಡು ಇಂಗ್ಲಿಷ್ ನಲ್ಲಿ ಭಾಷಾಂತರಿಸಬೇಕಾದಾಗ ನಾವೇನ್ ಮಾಡಬೇಕು, ಸಬ್ಜೆಕ್ಟ್, ವರ್ಬ್,
ಆಬ್ಜೆಕ್ಟ್ ಅಂತ ಹೇಳ್ಬೇಕು. ಕೆಲವು ಮಕ್ಕಳು ಏನ್ ಮಾಡ್ಬಿಡ್ತಾರೆ, ಐ ಮ್ಯಾಂಗೋ ಈಟ್ ಈ ತರ ಬರೆದ್ರೆ ವಾಕ್ಯ ಏನಾಗುತ್ತೆ, ತಪ್ಪಾಗುತ್ತೆ. ಐ ಮ್ಯಾಂಗೋ ಈಟ್, ಯಾಕಂದ್ರೆ ಕೆಲವೊಂದು ಮಕ್ಕಳಿಗೆ ಅದು ಗೊತ್ತಿಲ್ಲ ಯಾವ ರೀತಿಯಾಗಿದೆ. ನಾನು ಅನ್ನೋದು ಐ, ಮಾವಿನ ಹಣ್ಣ ಅನ್ನೋದು ಮ್ಯಾಂಗೋ, ಆಮೇಲೆ ತಿನ್ನು ಅನ್ನೋದು ಏನಾಗಿದೆ ಈಟ. ಆ ತರ ಬಳಸಿ ವಾಕ್ಯವನ್ನ ತಪ್ಪಾಗಿ ಬಳಸುತ್ತಾರೆ. ಆದ್ದರಿಂದ ಏನ್ ಮಾಡ್ಬೇಕು ನಾವು, ವಿ ಹ್ಯಾವ್ ಟು ಯೂಸ್ ದಟ್ ಫಸ್ಟ್ ಆಫ್ ಆಲ್ ಸಬ್ಜೆಕ್ಟ್ ವರ್ಡ್ ದೆನ್ ಆಬ್ಜೆಕ್ಟ್. ವಾಟ್ ಟು ಯೂಸ್, ಸಬ್ಜೆಕ್ಟ್ ವರ್ಡ್ ಆಬ್ಜೆಕ್ಟ್. ಸೊ ಅದಕ್ಕೆ what we have to make, how to change it, how to change the sentence. We want to change the sentence like this: I eat a mango. So like that we have to understand. First kartu karma alla. ನಮ್ಮ ಇಂಗ್ಲಿಷ್ ನಲ್ಲಿ ಏನಾಗುತ್ತೆ, ಕರ್ತು ಕ್ರಿಯಾ ಕರ್ಮ, ಕರ್ತು ಕ್ರಿಯಾ ಕರ್ಮ ಆಗುತ್ತೆ. ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್, ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್, ಇದನ್ನ ಗಮನದಲ್ಲಿ ಇಟ್ಕೊಳ್ಬೇಕು. ಹಾಗಾದ್ರೆ ಮಕ್ಕಳಿಗೆ ಇವತ್ತು ನಿಮ್ಗೆ ಗೊತ್ತಾಯ್ತು ಏನು, ಇಂಗ್ಲಿಷ್ ನಲ್ಲಿ ನೀವು ವಾಕ್ಯವನ್ನ ಬರಿಬೇಕಾದ್ರೆ, ವಾಕ್ಯವನ್ನ ಮಾಡಬೇಕಾದ್ರೆ ಏನಾಗುತ್ತೆ, ಸಬ್ಜೆಕ್ಟ್ ಪ್ಲಸ್ ವರ್ಡ್ ಪ್ಲಸ್ ಆಬ್ಜೆಕ್ಟ್, ಇದು ಬಹಳ ಮುಖ್ಯ. ಇದು ಸೂತ್ರ, ಒಂದು ಸೂತ್ರ ಇದು ಇಂಗ್ಲಿಷ್ ನಲ್ಲಿರುವಂತಹ ಒಂದು ಸೂತ್ರ. ಸಬ್ಜೆಕ್ಟ್ ಮತ್ತು ವರ್ಡ್ ಮತ್ತು ಆಬ್ಜೆಕ್ಟ್, ಈ ತರ ನಿಮ್ಗೆ ವಾಕ್ಯವನ್ನು ಯಾವ ರೀತಿಯಾಗಿ ಪ್ರಯೋಗ ಮಾಡ್ಬೇಕಂತ ಹೇಳಿ. ಓಕೆ, ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಬ್ಜೆಕ್ಟ್ ಅಂದ್ರೆ ಏನು, ವರ್ಬ್ ಅಂದ್ರೆ ಏನು, ಆಬ್ಜೆಕ್ಟ್ ಅಂದ್ರೆ ಏನು, ವಾಟ್ ಈಸ್ ಸಬ್ಜೆಕ್ಟ್, ವಾಟ್ ಈಸ್ ವರ್ಬ್, ವಾಟ್ ಈಸ್ ಆಬ್ಜೆಕ್ಟ್, ಇದರ ಬಗ್ಗೆ ನಾವು ಸವಿಸ್ತಾರವಾಗಿ ಕಲಿಯೋಣ. ಓಕೆ, ನಿಮಗೆ ತಿಳಿಯುತ್ತಂದ್ರೆ ಈ ವಿಡಿಯೋವನ್ನ ನೀವು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ. ಬೈ ಬಾಯ್.